Welcome to Acharya English. Get ready to master English with quick notes and easy explanations. The House of Mirrors. Long ago, in a small faraway village, there was a place known as the House of Thousand Mirrors. A small happy little dog learned of this place and decided to visit the house. When he arrived, he bounded happily up the stairs to the doorway of the house. ತುಂಬ ದಿನಗಳ ಹಿಂದೆ ದೂರದ ಒಂದು ಹಳ್ಳಿಯಲ್ಲಿ ಒಂದು ಪ್ಲೇಸ್ ಇತ್ತು. ಅದು 1000 ಕನ್ನಡಿಗಳ ಮನೆ ಅಂತಾನೆ ಫೇಮಸ್ ಆಗಿತ್ತು. ಅಲ್ಲಿಗೆ ಒಂದು ಚಿಕ್ಕ ನಾಯಿ, ಅದು ಯಾವಾಗ್ಲೂ ಖುಷಿಯಾಗಿರುವಂತಹ ನಾಯಿ, ಈ ಪ್ಲೇಸ್ ಬಗ್ಗೆ ಅದು ತಿಳ್ಕೊಂಡು ಆ ಪ್ಲೇಸ್ಗೆ ವಿಸಿಟ್ ಮಾಡ್ತು. ಆ ನಾಯಿ ಅಲ್ಲಿಗೆ ಬಂದಾಗ ಹಿ ಬೌನ್ಸ್ ಹ್ಯಾಪಿಲಿ, ಖುಷಿಯಿಂದ ಕುಣಿದಾಡ್ತು, ಜಿಗಿದಾಡ್ತು, ಮೆಟ್ಲಿ ಮೇಲೆ ಹತ್ತಿ ಡೋರ್ ಹತ್ರ ಬಂತು. It looked through doorway with his ears lifted high and his tail wagging as fast as it could. ಅದು ಡೋರ್ ಹತ್ರ ಬಂದಾಗ್ಲೇನೆ ಅದಕ್ಕೆ ಒಂದು ಆಶ್ಚರ್ಯ ಕಾದಿತ್ತು. ಅದು ಕಿವಿಯನ್ನ ಅರಳಿಸ್ಕೊಂಡು ನೆಟ್ಟಗೆ ಮಾಡ್ದ, ಅದರ ಬಾಲವನ್ನ ಆ ಕಡೆ ಈ ಕಡೆ ವ್ಯಾಗಿಂಗ್, ಆ ಕಡೆ ಈ ಕಡೆ ಬಾಲವನ್ನ ಅಲ್ಗಾಡ್ಸೋದು, ಜೋರಾಗಿ ಅಲ್ಗಾಡ್ಸ್ತಾ ನೋಡ್ತಾ ಇತ್ತು. ಟು ಹಿಸ್ ಗ್ರೇಟ್ ಸರ್ಪ್ರೈಸ್ he found himself staring at 1000 other happy little dogs with their tails wagging just as fast as his. ಅದಕ್ಕೆ ಆಶ್ಚರ್ಯವೆನಿಸುವಂತೆ ಅದರೊಳಗಡೆ 1000 ಕನ್ನಡಿಗಳಲ್ಲಿ ಸೇಮ್ ಹ್ಯಾಪಿ ಡಾಗ್ಸ್ ಇದನ್ನ ನೋಡಿ ಬಾಲವನ್ನ ಇದರಷ್ಟೇ ಜೋರಾಗಿ ಅಲುಗಾಡಿಸೋದು ಇದಕ್ಕೆ ಕಾಣಿಸ್ತು. He smiled a great smile and was answered with 1000 great smiles just as warm and friendly. ಇದು ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತೋ, ಆ ಕಡೆಯಿಂದ 1000 ಡಾಗ್ಸ್ ಕೂಡ ಇದಕ್ಕೆ ಫ್ರೆಂಡ್ಲಿಯಾಗಿ ಸ್ಮೈಲ್ ಮಾಡ್ತಾ ಇತ್ತು. As he left the house, he thought to himself, this is a wonderful place. I will come back and visit it often. ಈ ಒಂದು ಸ್ಥಳ ಎಷ್ಟು ಚೆನ್ನಾಗಿದೆ, ನಾನು ಇದಕ್ಕೆ ಮತ್ತೆ ಭೇಟಿ ಕೊಡ್ತೇನೆ, ಬರ್ತಾ ಇರ್ತೇನೆ, ಇಲ್ಲಿಗೆ ಬರೋಕೆ ತುಂಬಾನೇ ಖುಷಿಯಾಗಿದೆ ಅಂತ ಆ ಡಾಗ್ ಹೇಳ್ಕೊಳ್ತು ಮನ್ಸಿನಲ್ಲಿ. In the same village, another little dog who was not quite as happy as the first one. ಅದೇ ಹಳ್ಳಿಯಲ್ಲಿ ಮತ್ತೊಂದು ಡಾಗ್ ಇತ್ತು, ಆದ್ರೆ ಮೊದಲ ಡಾಗ್ ನಂತೆ ಇದು ಯಾವಾಗ್ಲೂ ಖುಷಿಯಿಂದ ಇರ್ತಾ ಇರಲಿಲ್ಲ. Decided to visit the house, he slowly climbed the stairs and hung his head low as he looked into the door. ಇದು ಕೂಡ ಬಂತು, ಅದೇ ಮನೆಗೆ ಬಂತು, ಸ್ಟೇರ್ಸ್ ಅನ್ನ ಹತ್ತಿತು, ಮುಖವನ್ನ ಇಳಿಬಿಡ್ತು, ಕೆಳಗಡೆ ಇಳಿಬಿಡ್ತು. ಹಾಗೇನೆ ಡೋರ್ವೇಗೆ ಹೋದಾಗ when he saw the 1000 unfriendly looking dogs staring back at him, he growled at them and was horrified to see 1000 little dogs growling back at him. ಅದು ಮುಖವನ್ನ ಇಳಿಸಿ ಸಪ್ಪೆ ಮೋರೆ ಮಾಡ್ಕೊಂಡು ಆ ಕನ್ನಡಿಗಳ ಹತ್ರ ನೋಡಿದಾಗ ವಾಪಸ್ ಇದಕ್ಕೆ 1000 ಅನ್ಫ್ರೆಂಡ್ಲಿ ಲುಕಿಂಗ್ ಡಾಗ್ಸ್ ಅದೇ ರೀತಿ ಕಾಣಿಸ್ತು. ಇದು ಗ್ರಾಲ್ಡ್ ಅಂದ್ರೆ ಗುರ್ ಅನ್ನೋದು. ಈ ನಾಯಿಗಳು ಕೋಪಗೊಂಡಾಗ ಗುರ್ ಎನ್ನುವ ರೀತಿ ಅದು ಗ್ರಾಲ್ ಮಾಡ್ತು. ವಾಪಸ್ ಅದಕ್ಕೆ 1000 ಅನ್ಫ್ರೆಂಡ್ಲಿ ಲುಕಿಂಗ್ ಡಾಗ್ಸ್ ಅದೇ ರೀತಿ ಗ್ರಾಲ್ ಮಾಡ್ತು. ಅಂಡ್ ವಾಸ್ ಹಾರಿಫೈಡ್ ಟು ಸಿ 1000 ಲಿಟಲ್ ಡಾಗ್ಸ್ ಗ್ರಾಲಿಂಗ್ ಬ್ಯಾಕ್ ಅಟ್ ಹಿಮ್. ಎಲ್ಲಾ 1000 ಕನ್ನಡಿಗಳಿಂದ ಅದೇ ರೀತಿಯಾದ ಎಕ್ಸ್ಪ್ರೆಷನ್ ಬಂದಾಗ ಇದಕ್ಕೆ ತುಂಬಾನೇ ಭಯಾನಕವಾಗಿ ಕಾಣ್ತು. ಆಸ್ ಹಿ ಲೆಫ್ಟ್ ಹಿ ಥಾಟ್ ಟು ಹಿಮ್ಸೆಲ್ಫ್, ದಟ್ ಈಸ್ ಎ ಹಾರಿಬಲ್ ಪ್ಲೇಸ್ ಅಂಡ್ ಐ ವಿಲ್ ನೆವರ್ ಗೋ ಬ್ಯಾಕ್ ದೇರ್ ಅಗೇನ್. ಇದು ಬೇಗನೆ ಹೊರಗಡೆ ಬಂದು ಅನ್ಕೊಳ್ತು, ಇದೊಂದು ಭಯಾನಕವಾದ ಸ್ಥಳ, ನಾನಿಲ್ಲಿಗೆ ಯಾವತ್ತೂ ಬರೋದಿಲ್ಲ. ಆಲ್ ದ ಫೇಸಸ್ ಇನ್ ದ ವರ್ಲ್ಡ್ ಆರ್ ಮಿರರ್ಸ್. ಜಗತ್ತಿನಲ್ಲಿ ಎಲ್ಲ ನಮ್ಮನ್ನ ಕಾಣುವ ಮುಖಗಳು ನಮ್ಮ ಕನ್ನಡಿ ಇದ್ದಂತೆ. ನಾವು ಅವರ ಜೊತೆ ಹೇಗಿರ್ತೇವೆಯೋ ಅವರು ಕೂಡ ನಮ್ಮ ಜೊತೆ ಹಾಗೆ ಇರ್ತಾರೆ. ನ್ಯೂ ವರ್ಡ್ಸ್ ಅರೈವ್ಡ್, ರೀಚ್ಡ್ ಎ ಪ್ಲೇಸ್ ಅಂದ್ರೆ ಒಂದು ಸ್ಥಳವನ್ನ ತಲುಪುವಂಥದ್ದು. ವ್ಯಾಗಿಂಗ್, ಮೂವಿಂಗ್ ಫ್ರಮ್ ಸೈಡ್ ಟು ಸೈಡ್, ಆ ಕಡೆ ಈ ಕಡೆ ಬಾಲವನ್ನ ಅಲ್ಗಾಡ್ಸೋದು. ಬೌನ್ಸ್ಡ್, ಮೂವ್ ಕ್ವಿಕ್ಲಿ ಅವೇ ಫ್ರಮ್ ಎ ಸರ್ಫೇಸ್ ಆಫ್ಟರ್ ಹಿಟ್ಟಿಂಗ್ ಇಟ್, ನೆಲದ ಮೇಲೆ ಜಿಗಿಯೋದು. ಗ್ರೌಲ್ಡ್, ಮೇಡ್ ಎ ಲೋ ಸೌಂಡ್ ಯೂಶುವಲಿ ಇನ್ ಆಂಗರ್, ಕೋಪಗೊಂಡು ಶಬ್ದ ಮಾಡುವಂಥದ್ದು. ಸ್ಟೇರ್, ಲುಕ್ ಫಾರ್ ಎ ಲಾಂಗ್ ಟೈಮ್ ವಿತ್ ಐಸ್ ವೈಡ್ ಓಪನ್, ತುಂಬಾ ಹೊತ್ತು ದುರುಗುಟ್ಟಿ ನೋಡೋದು ದೊಡ್ಡ ಕಣ್ಣು ಮಾಡಿಕೊಂಡು. ಹಾರಿಫೈಡ್, ಶಾಕ್ಡ್ ವೆರಿ ಮಚ್, ಆಘಾತಕ್ಕೆ ಒಳಗಾಗೋದು. Thanks for watching.